ಗುಡ್ ಈವ್ನಿಂಗ್ ಟು ಅನ್ನೋಣ. ನೋಡಿ ನಾವು ಇವತ್ತು KE ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಯಾವಾಗ ನಾವು KE ಎಕ್ಸಾಮಲ್ಲಿ ಈಗ ಎಲ್ಲ ಎಕ್ಸಾಮು KEಗೆ ಅಲರ್ಟ್ ಮಾಡಿದ್ದಾರೆ, ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಅನೌನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಪೋಸ್ಟ್ಗಳು ಏನು ಗೌರ್ಮೆಂಟ್ 72,000 ಪ್ಲಸ್ ಪೋಸ್ಟ್ ಇರಲ್ಲ, ಆ ಎಲ್ಲ ಪೋಸ್ಟ್ ಎಕ್ಸಾಮ್ ಮಾಡಿಸೋದು KE ಅವರು. ಸೊ ಈಗ KEಯಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿದೆ, ಈಗ ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗ ನಾನು ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನು ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಇರಲ್ಲ, ಎಲ್ಲ ಏನಿರುತ್ತೆ ನಿಮಗೆ ಥಿಯರಿ ಓರಿಯೆಂಟೆಡ್ ಕ್ವಶನ್ ಇರುತ್ತೆ, ಅಂದರೆ ಇನ್ ಡೆಪ್ತ್ ನಾಲೆಜ್ ಕ್ವಶನ್ಸ್ ಇರುತ್ತೆ. ಸೊ ಯಾವ್ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದೀನಿ ಅಂತ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಇದನ್ನು ನಾವು ಎರಡು ಭಾಗ ಮಾಡ್ಕೊಳ್ಳೋಣ. ಒಂದು ಹೈದರಾಬಾದ್ ಕರ್ನಾಟಕ, ಎರಡನೇದು ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಕ್ವಶನ್ ಪೇಪರ್ ಹೇಗಿರುತ್ತೆ, ನಾನ್ ಹೈದರಾಬಾದ್ ಕರ್ನಾಟಕ ಕ್ವಶನ್ ಪೇಪರ್ ಇದೆ ಅಂದರೆ ಪ್ರತಿಯೊಂದು ವೃತ್ತದಲ್ಲಿ ಬೇರೆ ಬೇರೆ ಕೇಳ್ತಾನಲ್ಲ, ಸೊ ಅದಕ್ಕೋಸ್ಕರ ಎರಡನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ, ಫಸ್ಟು GK ಪೇಪರ್ ಕರೆಂಟ್ ಅಫೇರ್ಸ್ ಎರಡು ಇನ್ಕ್ಲೂಡ್ ಆಗಿ ಕೇಳ್ತಾನೆ ಇದರಲ್ಲಿ. ಸೊ ನೋಡಿ ನಿಮಗೆ ಹೈದರಾಬಾದ್ ಕರ್ನಾಟಕ ಆದರೆ ನಿಮಗೆ 31 ಕ್ವಶನ್ಸ್ ಇರುತ್ತೆ. ನೋಡಿ ಎಷ್ಟು 31 ಕ್ವಶನ್ ಇರುತ್ತೆ. ಯಾವಾಗಲೂ ನಾವು ಕರೆಂಟ್ ಅಫೇರ್ಸ್ ಯಾಕೆ ಓದಬೇಕು ಅಥವಾ GK ಯಾಕೆ ನೋಡಬೇಕು ಅಂತ, GK ಅಂದ ತಕ್ಷಣ ನಿಮಗೆ ಬೇರೆ ಥರ ಕ್ವಶನ್ ಕೇಳಲ್ಲ, ಅದು ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಬೇರೆ ನಾಲೆಡ್ಜ್ ಬೇಸ್ ಕ್ವಶನ್ಸ್ ಇರುತ್ತೆ ಅಥವಾ ಅಪ್ಲೈಡ್ ಕ್ವಶನ್ ಅಂತ ಹೋಗ್ತೀವಿ, ಆ ಥರ ಇರುತ್ತೆ. ಒಟ್ಟು ನಿಮಗೆ 31 ಕ್ವಶನ್ ಕೇಳ್ತೀನಿ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ. ನೆಕ್ಸ್ಟು ಇತಿಹಾಸ, ಹಿಸ್ಟ್ರಿ ಮೇಲೆ ನಿಮಗೆ ಯಾವ ಕ್ವಶನ್ ಕೇಳ್ತಾರೆ, ಒಟ್ಟು 18 ಕ್ವಶನ್, ಅಂದರೆ ಮ್ಯಾಕ್ಸಿಮಮ್ 2-1 ಪ್ರಾಚೀನ ಹಿಸ್ಟ್ರಿ ಆಗಿರ್ಬೋದು, ಅದಾದರೆ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ, ಅಂದರೆ ಸುಲ್ತಾನ್ಗಳ ಬಗ್ಗೆ ಎಲ್ಲ ನಾಲೆಡ್ಜಲ್ಲಿ ಇರುತ್ತೆ. ನೆಕ್ಸ್ಟ್ ಬರೋದು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಮೇಲೆ 14 ಕ್ವಶನ್ ಇರುತ್ತೆ. ಮೆಂಟಲ್ ಎಬಿಲಿಟಿ ಮೇಲೆ 14 ಕ್ವಶನ್, ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್, ಈ ಥರ ಎಕ್ಸಾಮ್ ಮೇಲೆ ನಿಮಗೆ ಕ್ವಶನ್ ಇರುತ್ತೆ. ಅಂದರೆ ನೀವು ಟ್ರೈನ್ ಅಂತ ಹೋಗ್ತಿರಲ್ಲ, ಆಮೇಲೆ ಸೀಟಿಂಗ್ ಅರೇಂಜ್ಮೆಂಟು, ಆ ಕ್ವಶನ್ಸ್ಗಳು ಬರೋದ ನಾವು ಮೆಂಟಲ್ ಎಬಿಲಿಟಿ ಹೋಗ್ತೀವಿ. ನೆಕ್ಸ್ಟ್ ಬರುವಂಥದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ನಿಮಗೆ 13 ಕ್ವಶನ್ಸ್ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ತಕ್ಷಣ ನಿಮಗೆ ತುಂಬ ಹುಷಾರಾಗಿ ಹೋಗ್ಬೇಕಿದ್ದು, ಯಾಕಂದರೆ ನಿಮಗೆ ಎಲ್ಲರೂ ಆಲ್ಮೋಸ್ಟು ಇದನ್ನು ಕ್ಲಿಯರ್ ಮಾಡ್ತಾರೆ. ತುಂಬ ಮಾರ್ಕ್ಸ್ ಹೋಗೋದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಯಾಕಂದರೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಅವರು ತುಂಬ ಚೆನ್ನಾಗಿ ಓದಿರ್ತಾರೆ, ಕಾಮರ್ಸ್ ಅವ್ರು ಆರ್ಟ್ಸ್ ತುಂಬ ಕಷ್ಟ ಆಗುತ್ತೆ. ನೀವು 13ರಲ್ಲಿ 10+ ಸ್ಕೋರ್ ಮಾಡಲೇಬೇಕು, ಅವಾಗ ಮಾತ್ರ ನೀವು ಜನರಲ್ ಬ್ರೇಕಲ್ಲಿ ಬರೋಕ್ಕಾಗೋದು. ಅದರಿಂದ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದರಲ್ಲಿ ಬಯಾಲಜಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ಸು ತುಂಬ ಇದಾಗಿರುತ್ತೆ. ನೆಕ್ಸ್ಟ್ ಬರೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ನಿಮಗೆ 8 ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೀವು ಇನ್ ಡೆಪ್ತ್ ಆಗಿರುತ್ತೆ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಅದು ತುಂಬ ಎಫೆಕ್ಟ್ ಆಗೋದು ಇಲ್ಲಿ, ಯಾಕಂದರೆ ಒಂದೊಂದು ಕ್ವಶನ್ ಆಪ್ಷನ್ ನಿಮಗೆ 2 ಲೈನ್ 3 ಲೈನ್ ಇರುತ್ತೆ. ನೀವು ಇದನ್ನ ತುಂಬ ಚೆನ್ನಾಗಿ ಓದ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಜಿಯೋಗ್ರಫಿ. ಜಿಯೋಗ್ರಫಿ ನಿಮಗೆ 6 ಕ್ವಶನ್ಸ್ ಇರುತ್ತೆ. ಯಾವಾಗ ಜಿಯೋಗ್ರಫಿನೂ 6 ಕ್ವಶನ್. ಜಿಯೋಗ್ರಫಿ ನಿಮಗೆ ಖನಿಜಗಳಿಂದ ಹಿಡಿದು ಸಮುದ್ರ, ಪ್ರತಿಯೊಂದು ವಿಷಯನೂ ಗೊತ್ತಿರಬೇಕು, ಬೆಟ್ಟ ಗುಡ್ಡಗಳು, ಪ್ರತಿಯೊಂದು ಮೊದಲನೇ ಕ್ವಶನ್ ಕೇಳಿ, ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಮೊದಲನೇ ಒಂದು ಸೆಟ್ ಆಫ್ ಪ್ಯಾಟರ್ನ್ ಇತ್ತು, ಇದರಿಂದ ಕ್ವಶನ್ ಕೇಳ್ತೀವಿ ಮೊದಲು ಅಂತ ಹೇಳಿದ್ರು. ಫಸ್ಟ್ PU ಜಿಯೋಗ್ರಫಿ ಬಂದ್ಬಿಟ್ಟು ಸಾಕು ನಿಮಗೆ ಮಾರ್ಕ್ಸ್ ಬಂದ್ಬಿಡ್ತಾ, ಈಗ ಆ ಥರ ಅಲ್ಲ, ಈಗ ನೀವು ಪೂರ್ತಿ ಡೀಟೇಲಾಗಿ ಓದಬೇಕಾಗಿರುತ್ತೆ. ಸೊ ಅದರಿಂದ ನಿಮಗೆ ಹೈದರಾಬಾದ್ ಕರ್ನಾಟಕ ಇಷ್ಟು ಓದಲೇಬೇಕು. ನೆಕ್ಸ್ಟು ನಾನ್ ಹೈದರಾಬಾದ್ ಕರ್ನಾಟಕ, ಅದೇ ಆಗಿದ್ರೆ GK ಕರೆಂಟ್ ಅಫೇರ್ಸ್ ನಿಮಗೆ 28 ಕ್ವಶನ್ಸ್ ಇರುತ್ತೆ. ಅಂದರೆ ಯಾವಾಗ ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ, ಇದರಲ್ಲಿ ಕ್ವಶನ್ಸು 28 ಕೇಳುವ ಸಾಧ್ಯತೆಗಳು ಜಾಸ್ತಿ. ನೆಕ್ಸ್ಟ್ ಬರೋದು ಹಿಸ್ಟ್ರಿ, ಇತಿಹಾಸ. ಇತಿಹಾಸದಲ್ಲಿ ನಿಮಗೆ 16 ಕ್ವಶನ್ ಇದೆ. ನೋಡಿ ನಿಮಗೆ 18 16 ಇರುತ್ತೆ ಕ್ವಶನ್. ನೆಕ್ಸ್ಟು ಮೆಂಟಲ್ ಎಬಿಲಿಟಿ 13. ಮೆಂಟಲ್ ಎಬಿಲಿಟಿ ಬಂದು 13 ಕ್ವಶನ್ಸ್ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು 10, ಸೇಮ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು 10 ಕ್ವಶನ್ ಇರುತ್ತೆ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದು 8 ಕ್ವಶನ್ನು. ಜಿಯೋಗ್ರಫಿ ಬಂದು 9 ಕ್ವಶನ್ ಇರುತ್ತೆ. ಜಿಯೋಗ್ರಫಿ ನೋಡಿ ಇಲ್ಲಿ ಜಾಸ್ತಿ ಓದ್ಕೊಡ್ತಾನೆ. ಸೊ ನೀವು ಇದನ್ನು ನೋಡಿದಾಗ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಯಾವ ಕ್ವಶನ್ನ ಜಾಸ್ತಿ ಓದ್ಕೊಡ್ಬೇಕು, ಯಾವ ಟಾಪಿಕ್ನ ಜಾಸ್ತಿ ಓದಬೇಕು, ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಹೋಗ್ಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ GK ಯಾವುದು ಓದೋದು ತುಂಬ ಒಳ್ಳೆಯದು, ಹಿಸ್ಟ್ರಿಗೆ ಯಾವುದು ಓದಬೇಕು, ಮಿಡಿವಲ್ ಆಗಿದೆ ಮಾಡರ್ನ್ ಯಾವುದು ಓದಬೇಕು,
ಮೆಂಟಲ್ ಎಬಿಲಿಟಿ ಯಾವ ಬುಕ್ ಓದಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಯಾವ ಬುಕ್ ಓದೋದ್ರಿಂದ ಮಾರ್ಕ್ಸ್ ತುಂಬ ಜಾಸ್ತಿ ಬರುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.